ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೋತೇನೆ. ಇವತ್ತು ನಾವು ಮಾಡೋಣ ಬನ್ನಿ ಪಾಲಕ್ ರೈಸ್ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ. ಇದರ ಮುಂದೆ ಯಾವ ಬಿರಿಯಾನಿನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಪಾಲಕ್ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟೊಂದು ಉದುರುವಾಗಿದೆ ರೈಸು. ಈ ಥರ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಈಗ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ನಾವು ರೈಸ್ ಮಾಡಲು ತೊಗೊಂಡಿರುವಂಥ ಐಟಮ್ಸ್ ಇರುತ್ತೇನೆ ನೋಡಿ. ಫಸ್ಟಿಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ, ಇದೆಲ್ಲ ಮಸಾಲೆನ ಎತ್ತಿಟ್ಕೋಬೇಕು. ಇದೆಲ್ಲ ರುಬ್ಬಕ್ಕೆ ಬೇಕಾಗಿರುವಂಥ ಮಸಾಲೆಗಳು. ಈಗ ಮತ್ತೆ ನಾವು ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ ಮತ್ತು ಒಂದು ಟೊಮಾಟೋನ ಹೆಚ್ಚಿಟ್ಟಿಟ್ಕೊಂಡಿದ್ದೇನೆ. ಈಗ ಮಿಕ್ಸರಿಗೆ ರುಬ್ಬೋದಕ್ಕೆ ಒಂದು ಪಾಲಕ್ ಸೊಪ್ಪು ತೊಳೆದು ಮತ್ತು ಬೇಯಿಸಿಟ್ಟುಕೊಂಡಿರುವಂಥ ಪಾಲಕ್ಕು ಮತ್ತು ಒಂದರಲ್ಲಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ ಇದೆಲ್ಲ ಎತ್ತಿಟ್ಕೊಂಡಿದ್ದೀವಲ್ಲ, ಇದನ್ನೆಲ್ಲ ಒಟ್ಟಿಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಇದನ್ನು ನುಣ್ಣಗಾಗಿ ರುಬ್ಬಿಟ್ಕೊಳ್ಬೇಕು. ನಾವು ಚೆನ್ನಾಗಿ ನುಣ್ಣಗೆ ರುಬ್ಬುತ್ತೇವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನೆಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹೆಚ್ಚಾಗಿ ತೊಗೊಂಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಹೀಗೆ ಮಾಡಿ ನೋಡಿ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರೈಸು. ಈಗ ಇದನ್ನು ರುಬ್ಬಿಟ್ಕೊಳ್ಳೋಣ. ಈಗ ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾವು ಅದಕ್ಕೆ ಹಾಕೋದಕ್ಕೆ ಪಲಾವ್ ಎಲೆ, ಕಾಳು ಮೆಣಸು, ಕಲ್ಲುವ್ವು, ಲವಂಗ, ಚಕ್ಕೆ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೇನೆ. ಇದೆಲ್ಲ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕಿ ಫ್ರೈ ಮಾಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಅದೆಲ್ಲ ಸ್ಮೆಲ್ ಬಿಡಬೇಕು. ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ, ಚೆನ್ನಾಗಿರುತ್ತೆ. ಇದಕ್ಕೇ ಸ್ವಲ್ಪ ಸೋಪು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸೋಪು ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ, ಈಗ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸೋಣ. ಚೆನ್ನಾಗಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೋ ಅಷ್ಟು ಚೆನ್ನಾಗಿರುತ್ತೆ. ಈಗ ಪಲಾವಿಗೆ ಮತ್ತು ಬಿರಿಯಾನಿಗೆ ಈರುಳ್ಳಿ ಕೆಂಪಾಗಿ ಫ್ರೈ ಆಗಿದ್ದರೆ ತುಂಬ ಟೇಸ್ಟ್ ಬರುತ್ತೆ ನೋಡಿ. ಈ ಥರ ಈರುಳ್ಳಿ ಕೆಂಪಾಗಬೇಕು. ಇದಕ್ಕೇ ನಾವು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ನಿಮ್ಮ ಮನೆಯಲ್ಲಿ ಕಸೂರಿ ಮೆಂತಿ ಇದ್ದರೆ ಹಾಕಿ. ನಮ್ಮ ಮನೆಯಲ್ಲಿ ಕಸೂರಿ ಮೆಂತಿ ಇರಲಿಲ್ಲ, ಹಾಗಾಗಿ ನಾನು ಮೆಂತ್ಯ ಸೊಪ್ಪನ್ನ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೇನೆ. ಇದು ಹಾಕಿದರೆ ಅಂತೂ ಫ್ಲೇವರ್ ತುಂಬ ಚೆನ್ನಾಗಿ ಇರುತ್ತೆ. ಹೀಗೆ ಹಾಕಿ ಒಂದು ಸಲ, ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗಾಗಿ ಮೆಂತ್ಯ ಸೊಪ್ಪು ಹಾಕಿದ್ದೇನೆ. ಈಗ ನಾವು ಆವಾಗಲೇ ತೊಗೊಂಡಿದ್ವಲ್ಲ ರುಬ್ಬಿಟ್ಕೊಂಡಿರುವಂಥ ಮಸಾಲನ್ನು ಎತ್ತಿಟ್ಕೊಂಡಿದ್ದೆ, ಅದನ್ನೇ ಇವಾಗ ಈರುಳ್ಳಿಗೆ ಹಾಕಿ ಇದು ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೋಬೇಕು. ಸೂಪರಾಗಿರುತ್ತೆ, ಅಂದರೆ ಮಸಾಲಕ್ಕೆ ಎಲ್ಲದಕ್ಕೂ ಇಟ್ಕೊಳ್ಳುತ್ತಲ್ಲ, ಹಾಗಾಗಿ ನೋಡಿ ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದರಲ್ಲಿ ನಾವು ಯಾವುದನ್ನು ಹುರಿದಿರಲಿಲ್ಲ, ಹಾಗಾಗಿ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿ, ನೀರಿನಂಶ ಹೋಗಿ ಸುತ್ತ ಎಣ್ಣೆ ಬಿಡಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಅಲ್ವಾ. ಹಾಗೆ ಎಣ್ಣೆ ಬಿಟ್ಟರೆ ಸೂಪರಾಗಿರುತ್ತೆ ರೈಸು. ಮಸಾಲದ ಹಸಿ ಸ್ಮೆಲ್ಲು ಬರೋದಿಲ್ಲ ನಮಗೆ ಅಡುಗೆಯಲ್ಲಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ಹಾಗೆ ನೋಡಿ, ಇವಾಗ ಈ ಥರ ಎಣ್ಣೆ ಬಿಟ್ಟಾದಮೇಲೆ ಇದಕ್ಕೆ ನಾವು ಒಂದು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಕೂಡ ಇದಕ್ಕೆ ಸೇರಿಸಿ, ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗೋ ಹಾಗೆ ಮೆತ್ತಗೆ ಆಗಬೇಕು ಟೊಮೊಟೊ ಎಲ್ಲ. ಹಾಗೆ ಚೆನ್ನಾಗಿ ಫ್ರೈ ಮಾಡಿ ನೋಡಿ. ಇವಾಗ ಟೊಮೊಟೊ ಎಲ್ಲ ಹಾಕಿದ್ದೇನಲ್ಲ ಫ್ರೈ ಮಾಡಿ, ಇದಕ್ಕೆ ಜಾಸ್ತಿ ಏನು ಮಸಾಲೆ ಹಾಕಲಿಕ್ಕಿಲ್ಲ, ಇಷ್ಟೇ ಸಾಕು. ಇಷ್ಟು ಹಾಕಿದರೆ ಸಾಕು, ನಿಮಗೆ ಸೂಪರಾಗಿ ಟೇಸ್ಟ್ ಬರುತ್ತೆ. ಕೆಲವೊಬ್ಬರಿಗೆ ಮಸಾಲೆ ಎಲ್ಲ ತಿನ್ನೋಕ್ಕಾಗೋದಿಲ್ಲಲ್ಲ, ಹೀಗೆ ಮಾಡಿ ಸೂಪರಾಗಿರುತ್ತೆ. ಈಗ ನಾವು ಪೌಡ್ರುಗಳನ್ನ ಹಾಕ್ತಾಯಿದ್ದೇನೆ ನೋಡಿ. ಇದೊಂದು ಅಚ್ಕಾರದ ಪೌಡ್ರು, ಅರಿಶಿಣ ಪುಡಿ ಮತ್ತು ಬಿರಿಯಾನಿ, ಅದೊಂದು ನಾವು ಮನೆಯಲ್ಲೇ ಮಾಡಿಟ್ಟಿರುವಂಥ ಗರಂ ಮಸಾಲ ಇದೆ. ಇಷ್ಟೇ ಹಾಕಿ, ಇಷ್ಟು ಬಿಟ್ಟರೆ ಮತ್ತು ಏನು ಹಾಕಬೇಡಿ. ಜಾಸ್ತಿ ಮಸಾಲ ಹಿಡಿದ್ರೆ ತಿನ್ನೋಕ್ಕಾಗೋದಿಲ್ಲ. ಹೀಗೆ ಮಾಡಿ ಸೂಪರಾಗಿರುತ್ತೆ. ಒಂದು ಸಲ
ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ನೋಡಿ. ಹೀಗೆಲ್ಲ ಹಾಕಿ ಚೆನ್ನಾಗಿ ಬೆರೆಸಿದ್ದೇನೆ. ಈಗ ಆದಮೇಲೆ ನೋಡಿ ಎಲ್ಲ ಒಟ್ಟಿಗೆ ಬೆಂದಿದೆ ನೋಡಿ, ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಎಲ್ಲ ಕಡೆಯಿಂದ. ಹೀಗೆ ಎಣ್ಣೆ ಬಿಟ್ಟಾದಮೇಲೆ ಸೂಪರಾಗಿರುತ್ತೆ. ಈ ಥರ ಬೇಯಬೇಕು ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತಲ್ವ, ಚೆನ್ನಾಗಿ ಬರುತ್ತೆ ರೈಸು. ನೋಡಿ ತಿನ್ನೋದಕ್ಕೂ ಟೇಸ್ಟಿಗಿರುತ್ತೆ. ಈಗ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಳೋಣ. ಈಗ ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ಈಗ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೇನೆ. ಈಗ ಇನ್ನೊಂದು ಗ್ಲಾಸ್ ನೀರು ಹಾಕ್ತಾಯಿದ್ದೇನೆ. ಈಗ 2 ಗ್ಲಾಸ್ ನೀರು ಹಾಕಿದ ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಅಕ್ಕಿ ಜಾಸ್ತಿ ತೊಗೊಂಡೋದ್ರಿಂದ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೇನೆ. ಅಕ್ಕಿ ತೊಳೆದು ಮತ್ತೆ ಎತ್ತಿಟ್ಕೊಂಡಿರುವ ಅಕ್ಕಿನ ಹಾಕಬೇಕು. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಿದ್ದೇನೆ. ಒಂದು ಸಲ ತಳ ಹಿಡಿದಿರುತ್ತಲ್ವ, ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನೂ ಸಹ ಇದಕ್ಕೆ ಸೇರಿಸೋಣ. ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದಿಯುವಾಗ ಹಾಕಿದರೆ ಅನ್ನ ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ. ನಾವು ಹಾಗೆ ಹಾಕಿದರೆ ಅಕ್ಕಿ ಚೆನ್ನಾಗಾಗೋದಿಲ್ಲ. ಸ್ವಲ್ಪ ಹೊತ್ತು ಮುಚ್ಚಿ ನೀರು ಬೇಯೋದಕ್ಕೆ ಇಡೋಣ. ನೋಡಿ ನೀರು ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಈಗ ಕುದಿಯುವ ನೀರಿಗೆ ನಾವು ಈಗ ನೆನೆಸಿ ತೊಳೆದಿಟ್ಕೊಂಡಿರುವ ಅಕ್ಕಿನ ಹೀಗೆ ಇದಕ್ಕೆ ಹಾಕಿ ನೋಡಿ, ಈಗ ಹಾಕ್ತಾಯಿದ್ದೇನೆ. ಅಕ್ಕಿನೆಲ್ಲ ಹಾಕಿ ಈಗ ನಿಧಾನವಾಗಿ ಕೈಯಿಂದ ಹಾಕಿ, ಅಕ್ಕಿ ಎಲ್ಲ ನೆಂದಿರುತ್ತಲ್ಲ, ಕಟ್ಟಾಗಬಾರ್ದು. ಹಿಂಗೆ ಆಗಿದರೆ ಸೂಪರಾಗಿರುತ್ತೆ. ಹಾಕಿ ನೋಡಿ, ಈಗ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಅಕ್ಕಿನ. ಈಗ ನಾವು ನೋಡಿ ಎಷ್ಟು ಬೇಕು ಇದಕ್ಕೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸೋಣ. ಏನಂದರೆ ಉಪ್ಪು ಹಾಕುವುದೇ ಇಂಪಾರ್ಟೆಂಟು. ಉಪ್ಪು ಚೆನ್ನಾಗಿ ನೋಡಿ ಹಾಕಿ. ಕಮ್ಮಿ ಆದರೆ ಪರವಾಗಿಲ್ಲ, ಜಾಸ್ತಿ ಹಾಕಬೇಡಿ. ನೋಡಿ ನಾನು 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೇನೆ. ಅದಕ್ಕೆ ಇನ್ನೊಂಚೂರು ಸೇರಿಸ್ಕೊತಿದ್ದೇನೆ. ಮತ್ತು ಅರ್ಧ ಹೋಳಿಟ್ಟಿರುವಂಥ ನಿಂಬೆಹಣ್ಣು ಸಹ ಇದಕ್ಕೆ ನಾನು ಹಿಂಡ್ಕೊಳ್ತಿದ್ದೇನೆ. ನಿಂಬೆಹಣ್ಣು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅನ್ನ ಸಹ ಬಿಡಿ ಬಿಡಿ ಆಗುತ್ತೆ, ಹಾಗಾಗಿ ಹಾಕ್ತಿದ್ದೇನೆ. ಈಗ ನೋಡಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿಬಿಟ್ಟು ನಾವು ಇದನ್ನು ಇವಾಗ 2 ವಿಸಿಲನ್ನು ತೆಗೆದುಕೊಳ್ಳೋಣ. 2 ವಿಸಿಲ್ ಆದಮೇಲೆ ನಿಮಗೆ ತೋರಿಸ್ತೇನೆ ಹೇಗಾಗಿದೆ ಅಂತ ರೈಸು. ನೋಡಿ ಈಗ ಸೂಪರಾಗಿದೆ, ರೈಸ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ನಾನು ಮಾಡಿರುವ ರೈಸ್ ನಿಮಗೆ ಇಷ್ಟವಾದರೆ ಸೂಪರಾಗಿರುತ್ತೆ. ಒಂದು ಸಲ ತಿಂದು ನೋಡಿ. ಮನೆಯಲ್ಲಿ ಬಿರಿಯಾನಿನೂ ಕೇಳೋದಿಲ್ಲ, ಈ ರೈಸ್ ಕೇಳ್ತಾರೆ. ಕೆಲವೊಬ್ಬರು ನಾನ್ ವೆಜ್ ತಿನ್ನೋದಿಲ್ಲಲ್ಲ, ಅವರಿಗೆ ಈ ಥರ ವೆಜ್ ಬಿರಿಯಾನಿ ಮಾಡಿಕೊಟ್ರೆ ಸಖತ್ತಾಗಿರುತ್ತೆ. ಇದರಲ್ಲಿ ಬೇಕಾದರೆ ನೀವು ಸೋಯಾ ಎಲ್ಲ ಹಾಕಿ ಬಿರಿಯಾನಿ ಥರನೂ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.